ಭರ್ಜರಿ ಭೋಜನಂಗೆ ರೆಡಿ ಮಾಡ್ತಾ ಇದ್ದೀವಿ. ನನ್ನ ಜೊತೆ ಸುಷ್ಮಿತಾನೂ ಇದ್ದಾಳೆ, ಸುಷ್ಮಿತಾ ಅಕ್ಕ ರಂಜಿತಾನೂ ಇದ್ದಾಳೆ. ಚಿಕನ್ಗೆ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಹುಡುಗಿರ್ಗೆ ಮೇಕಪ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ಸುಳ್ಳು. ಈ ವಿಡಿಯೋ ನೋಡಿ, ಕಂಪ್ಲೀಟ್ ಆಗಿ ಡೀಟೇಲ್ಸ್ ಸಿಗುತ್ತೆ ಹೆಂಗೆ ನಮ್ಮ ಮನೇಲಿ ಪ್ರಿಪೇರ್ ಮಾಡಿದ್ದಾರೆ ಅಂತ. ಓಹೋ ಸೇ ಹಾಯ್ ಕುಕ್ ಸುಷ್ಮಿತಾ ಸುಸ್ಸು. ಇದೆಲ್ಲ ನೋಡಿದ್ರೆ ನಾ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ವಲ್ಲ, ಅತ್ತೆ ಮನೆಯದೆಲ್ಲ ಸೇರ್ಕೊಂಡು ನಮ್ಮ ಮನೇಲಿ ಚಿಕನ್ ಬಿರಿಯಾನಿ ಮಟನ್ ಶಾವಿಗೆ ಕಾಯಿಲು ಎಲ್ಲ ಮಾಡ್ತಿದ್ವಲ್ಲ, ಅದನ್ನೇ ಆಗ್ತಾ ಇದೆ. ನಮ್ಮ ಸೈಡ್ ಜಾಸ್ತಿ ಪಲ್ಯ ಸಾಂಬಾರು ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ. ಎಂತದ ಹಂಗಂದ್ರೆ ಬೇಯುತ್ತಾ ಅದು? ನೋಡ್ರಪ್ಪ, ನಮ್ಮನೆ ಭಟ್ರು ಹೇಳ್ತಾ ಇದ್ದಾರೆ ಹಂಗೆ ಮಾಡಿದ್ರೆ ಬೇಯುತ್ತೆ ಬೇಗ. ಬಿರಿಯಾನಿ, ಚಿಕನ್ ಚಾಪ್ಸು, ಚಿಕನ್ ಸಾಂಬಾರು. ತಿರುಗಿಸಿ ಮಗ, ಏನು ಕ್ಯಾಮ್ರಾ ಪೋಸಿಗೆ ಅಂತ ಉಪ್ಪು ಸುರಿದ್ಬಿಟ್ಟಿದ್ದೀನಿ, ತೆಗ್ದಾಕ್ತೀನಿ ಆಮೇಲೆ ಬೇಕಾದ ಹಾಕೋಣ ಅಲ್ವಾ. ಫಸ್ಟ್ ಟೈಮ್ ಅವ್ನು ನಾನು ತಿನ್ಬೇಕಾದ್ರೆ ಮಲಗಿರೋದು, ಪ್ರತಿ ಸಲ ಅಂತಿಲ್ಲ. ಇವತ್ತು ನಮ್ಮ ಮನೇಲಿ ತುಂಬಾ ಸ್ಪೆಷಲು. ನಾಟಿ ಕೋಳಿ ಚಿಕನಲ್ಲಿ ವೆರೈಟೀಸ್ ಆಫ್ ಫುಡ್ ಮಾಡಿದ್ದೀನಿ. ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸು, ಚಿಕನ್ ಸಾಂಬಾರು. ಅದ್ರ ಜೊತೆಗೆ ಎಕ್ಸ್ಪೆಷಲಿ ನಮ್ಮ ಫ್ರೆಂಡ್ಸ್ ಮನೆಯಿಂದ ಚಿಕನ್ ಸಾಂಬಾರು ಬಂದಿದೆ, ಕಸಿನ್ಸ್ ಎಲ್ಲ ಬಂದಿದ್ದಾರೆ. ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಫುಲ್ ಎಂಟರ್ಟೈನ್ಮೆಂಟ್ ಇರುತ್ತೆ. ಅದ್ರ ಜೊತೆಗೆ ಭೀಷ್ಮ ಏನು ಮಾಡ್ತಾನೆ, ನಮ್ಮನೇಲಿ ನಾವು ಹೊರಗಡೆ ಹೋಗ್ದಿದ್ದಾಗ ಮನೇಲಿದ್ದಾಗ ಏನೆಲ್ಲ ಮಾಡ್ತೀವಿ, ಏನೆಲ್ಲ ಕೆಲಸಗಳನ್ನ ಮಾಡ್ತೀವಿ, ಅದ್ರ ಜೊತೆಗೆ ಪರ್ಸನಲ್ ಲೈಫು ಮತ್ತು ಪ್ರೊಫೆಷನಲ್ ಲೈಫು ಹೇಗೆ ಬ್ಯಾಲೆನ್ಸ್ ಮಾಡ್ತೀವಿ ಅಂತ ಕಂಪ್ಲೀಟಾಗಿ ನಿಮಗೆ ಗೊತ್ತಾಗುತ್ತೆ. ಅಯ್ಯೋ ಎಸ್ಕೇಪು ರಂಜಿತನ ತೋರ್ಸೋಣ ಅಂತ ಬಂದರೆ ಆಕಾಶ್ ಗೊತ್ತಿಲ್ಲ. ಇವ್ರೆಂತೂ ಸಖೆಗೆ ಅಂತೂ ಆಕಾಶ್ ಫ್ರೀಯಾಗಿ ವರ್ಕ್ ಮಾಡ್ತಾ ಇದ್ದಾರೆ, ಕೆಲಸ ಮಾಡ್ತಾ ಇದೀವಿ, ಹೊಸ ಅಪಾಯಿಂಟ್ಮೆಂಟ್ಸ್ ಹುಡುಕ್ತಾ ಇದೀವಿ. ಇನ್ಮೇಲೆ ಹೊಸ ಸೀರೀಸ್ನ ಕೊಡ್ಬೇಕಲ್ಲ ಡಿಜಿಟಲ್ ಮಾಧ್ಯಮದಲ್ಲಿ. ಹಳೇದೇ ಆಗೋಯ್ತು, ಅದಕ್ಕೆ ಹೊಸದೇನಾದ್ರೂ ಕೊಡೋಣ ಅಂತ ಹೇಳಿ ಇನ್ಮೇಲೆ ಎಲ್ಲ ಪ್ಲಾನ್ ಮಾಡ್ತಾ ಇದೀವಿ. ಆಕಾಶ್, ಏನು ನಿನ್ ಪಿಂಪಲ್ ಆಗಿದ್ಯೋ ಅಥವಾ ಸೊಳ್ಳೆ ಕಚ್ಚಿದ್ಯೋ ಏನೋ ಗೊತ್ತಿಲ್ಲ, ಇಲ್ಲೊಂದಾಗಿದೆ. ಯಬ್ಬಾ ದೇವ. ಎಸ್ ಚಿನ್ನಮ್ಮ, ಆಯ್ ಚಿನ್ನಮ್ಮ, ಇಲ್ಲಿ ನೋಡಿ 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 ನೋಡಿ, ಏನಾದ್ರು ಕೈ. ಓಹೋ ಸೇ ಹಾಯ್. ಅಲ್ಲೇ ಇವತ್ತು ಏನು ಮಾಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೆ. ಚಿಕನ್ ತರ್ಸೋಣ ಅಂತ ತರ್ಸಾಯಿತು, ಬಟ್ ರೆಡಿ ಮಾಡಬೇಕಲ್ಲ, ರೆಡಿ ಮಾಡ್ತಾ ಇದ್ದೆ. ತಂದಿದ್ದು ಮಾರ್ನಿಂಗು ಕಡಲೆ ಪಲ್ಯ ಮಾಡಿ ಚಪಾತಿ ಮಾಡಿದ್ದಾಯಿತು. ಅದ್ರ ಜೊತೆಗೆ ಸ್ವಲ್ಪ ಉಪ್ಪಿಟ್ಟು ಕೇಸರಿಬಾತು ಮಾಡಿದ್ದಾಯಿತು. ಸ್ವಲ್ಪ ಇದೆ ಉಪ್ಪಿಟ್ಟು, ಇಲ್ಲಿ ನೋಡ್ಬೋದು ನೀವು. ಕೇಸರಿಬಾತ್ ಸ್ವಲ್ಪ ಇದೆ. ಇವಾಗ ಚಿಕನ್. ನಮ್ಮ ಅಸಿಸ್ಟೆಂಟ್ ಕುಕ್ ಸುಷ್ಮಿತಾ ಸುಸ್ಸು. ಓಕೆ, ಏನು ಮಾಡೋಣ? ಬಿರಿಯಾನಿ ಮಾಡೋಣ ಮಗ. ಬಿರಿಯಾನಿ, ಚಿಕನ್ ಚಾಪ್ಸು, ಚಪಾತಿ, ಚಿಕನ್ ಗ್ರೇವಿ ಮಾಡೋಣ. ಆಮೇಲೆ ಕಡುಬು ಮಾಡ್ಕೊಳ್ಳೋಣ ಸಂಜೆಗೆ, ಓಕೆನಾ? ಹೊರಗಡೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿದ್ದು. ಪ್ಲ್ಯಾನ್ ಬರೀ ಅಡುಗೆ ಮನೆಗೆ ಇವಾಗ ಫುಲ್ ಫಿಕ್ಸ್ ಆಗಿದೆ. ನಿನ್ನೆ ಹೊರಗಡೆ ಹೋಗಿ ಬಂದಿದ್ದು, ಬಟ್ ಇವತ್ತು ನೋಡಬೇಕು ಎಲ್ಲಿಗೆ ಹೋಗ್ಬೇಕಂತ ಹೇಳಿ. ನೈಟ್ ಹೆಂಗಾಗಿತ್ತು ಅಂತ ಹೇಳಿದರೆ, ನಾನು ನೈಟ್ ಫುಲ್ಲು ಮಾತಾಡಿ ಮಲಗಿದೆ 4 ಗಂಟೆ. ನನ್ನ ಮಗನ ಸ್ಕೂಲು ಇವತ್ತು ರಜಾ ಆಗೋಯ್ತು, ಯಾಕೆಂದರೆ ಮಾರ್ನಿಂಗ್ ನಾನು ಎದ್ದೇಳಕ್ಕಾಗಲಿಲ್ಲ, ಅವನಿಗೂ ನಿದ್ದೆ ಇರಲಿಲ್ಲ, ಹಂಗಾಗೋಯ್ತು. ಇಲ್ಲ ಹೊರಗಡೆ ಹೋಗಿ ಬಂದು ತುಂಬ ಕಡಲೆ ಹೆಂಗಿದೆ ಅಂತ ಹೇಳಿದರೆ, ಮತ್ತೆ ಟೇಸ್ಟ್ ಮಾಡು, ಚೆನ್ನಾಗಿದೆಯಾ, ನೀನು ಮಾಡ್ದಂಗೆ ಇದೆಯಾ? ಇವಳು ಯೂಶ್ವಲಿ ಯಾವಾಗಲೂ ಮಾಡ್ತಾ ಇರ್ತಾಳೆ, ಆದರೆ ಅಮ್ಮ ಕೊಟ್ಕೊಳ್ತಿತ್ತಲ್ಲ, ನಾವು ಇವಾಗ ಮಾಡೋಣ ಅಂತ ಫಿಕ್ಸ್ ಮಾಡಿದ್ದೆ. ಝೆಪ್ಟೋದಿಂದ ನಾನು ಸ್ವಲ್ಪ ಐಟಮ್ಸ್ ಆರ್ಡ್ರ್ ಮಾಡಿದ್ದೆ, ತಂದು ಕೊಟ್ಟರು. ಬಾಸುಮತಿ ರೈಸ್ ಬೇಕಾಗಿತ್ತು ಬಿರಿಯಾನಿಗೆ, ಮತ್ತು ಏನೆಲ್ಲ ಬೇಕಾಯ್ತು ಅದೆಲ್ಲ ಇದೆ, ನೋಡ್ಬೋದು ನೀವು. ರೆಡಿ ಚಪಾತಿ ತರಿಸಿದೆ. ಇವಾಗ ಚಪಾತಿ ಮಾಡೋಕ್ಕಾಗಲ್ಲ ಅಂತ ಆನಿಯನ್ ಕಲಿಯಾಗಿತ್ತು. ಚಿಕನ್ಗೆ ಕೊತ್ತಂಬರಿ ಸೊಪ್ಪು ಬೇಕಲ್ಲ ಎಲ್ಲನೂ. ನಾನು ಟೇಸ್ಟ್ ಮಾಡ್ತೀನಿ. ಚೆನ್ನಾಗಿ ಮಾಡಿದ್ದೀನಿ. ಚಿಕ್ಕ ಒಂದ್ಸಲ ಕಾಮನ್ ಆಗಿತ್ತು ಕಡಲೆ ಎಲ್ಲ ತಿನ್ನೋದು, ಬಟ್ ಬೆಂಗಳೂರಿಗೆ ಬಂದಮೇಲೆ ಫಸ್ಟ್ ಟೈಮ್ ಮಾಡ್ತಾ ಇದ್ದೆ. ಅದನ್ನು ಏನು ಮಾಡಬೇಕು ಅಂತ ಹೇಳಿದ್ರೆ, ಕಟ್ ಮಾಡಿ ಈ ಥರ ನೆನೆಯೋಕೆ ಇಡಬೇಕು 2 ಡೇಸು, ಮತ್ತು ಡೈಲಿ ನೀರು ಚೇಂಜ್ ಮಾಡಬೇಕು. ಅದಾದ ನಂತರ ಪಲ್ಯ ಸಾಂಬಾರು ಉಪ್ಪಿನಕಾಯಿ ಏನು ಬೇಕು ಅದನ್ನು ಮಾಡ್ಬೋದು. ನಮ್ಮ ಸೈಡ್ ಜಾಸ್ತಿ ಪಲ್ಯ ಸಾಂಬಾರು ಉಪ್ಪಿನಕಾಯಿ ಎಲ್ಲ ಮಾಡ್ತಾರೆ. ಇಷ್ಟೊಂದೆಲ್ಲ ಇದೆ, ಬಟ್ ಇದು ತುಂಬ ತುಂಬ ಲೇಟು, ನಿಧಾನ. ಬಟ್ ಅದ್ರ ಜೊತೆಗೆ ಇದನ್ನು ಮಾಡಬೇಕು ಅಂತ ಹೇಳಿದ್ರೆ ಅದ್ರ ಪ್ರೊಸೆಸ್ಸೇ ಮೆಥಡೇ ಬೇರೆ ಇರುತ್ತೆ. ಡೈರೆಕ್ಟಾಗಿ ಹಾಕಿದರೆ ಹೊಟ್ಟೆಲ್ಲ ಕಡಿತಾ ಬಂದುಬಿಡುತ್ತೆ, ಹಾಗಾಗಿ ಕೈ ಆಗುತ್ತೆ. ಇದೆಲ್ಲ 2 ದಿನ ನೆಂದಾದ್ಮೇಲೆ ಮಾಡಬೇಕಾಗುತ್ತೆ. ಬಿದ್ರಿಂದ ತುಂಬ ಒಳ್ಳೆಯದು, ವರ್ಷಕ್ಕೊಮ್ಮೆ ತಿನ್ನಬೇಕಂತ ಎಲ್ಲ ಹೇಳ್ತಿರ್ತಾರೆ. ಹಾಗಾಗಿ ಈ ಸೀಸನೆಲ್ಲ ಕೊಟ್ಟು ಕಳಿಸಿತ್ತು ಅತ್ತೆ. ತುಂಬ 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 ಚೆನ್ನಾಗಿದೆ. ತಿಂದಿಲ್ಲ ಅಂತ ಹೇಳ್ತಾ ಇದ್ದಲ್ಲ, ಹಂಗಾಗಿ ಮಾಡಿಕೊಟ್ಟೆ. ಹೌದಾ? ಊರಲ್ಲಿದ್ದರೆ ತಿಂತಾ ಇದ್ದಲ್ಲ. ಊರಲ್ಲಿದ್ದರೆ ಏನು ಬೆನಿಫಿಟ್ ಹೇಳಿ, ಅಣಬೆ ಕಳಲೆ ಎಲ್ಲ ಫ್ರೆಶ್ ಆಗಿ ಸಿಗುತ್ತೆ. ಸಾಂಬಾರು ಮಾಡಲಿಲ್ಲ, ಪಲ್ಯ ಥರ ಮಾಡಿದೆ. ಆಕಾಶ್, ನಿಮಗೆ ಬೇಕಾ ಕಳಲೆ ಪಲ್ಯ?
ವರ್ಕ್ ಮಾಡ್ತಾ ಇದೀಯಾ? ಮಾಡು ಮಾಡು ಮಾಡು, ನಿನ್ನ ವರ್ಕ್ ಮುಗಿಯೋಷ್ಟೊಳಗಡೆ ಬಿರಿಯಾನಿ ಚಿಕನ್ ರೆಡಿ ಮಾಡಿರ್ತೀನಿ. ಅದ್ರ ಜೊತೆಗೆ ನಮ್ಮ ಮಗನ ನೋಡ್ಕೊಳ್ರಪ್ಪ. ಏನು ಎಸ್, ಬಾಸುಮತಿ ರೈಸಲ್ಲಿ ಇವತ್ತು ಬಿರಿಯಾನಿ ಮಾಡ್ತಾ ಇದ್ದೀನಿ. ಬಾಸುಮತಿ ರೈಸು ಒಂದು 10 ಮಿನಿಟ್ಸು ನೆನೆತಿದೆ, ತುಂಬ ಸಾಫ್ಟಾಗಿ ಬರುತ್ತೆ ಅಂತ ಹೇಳಿ ನಾವು ತರಿಸಿರೋದು ನಾಟಿ ಕೋಳಿ ಚಿಕನ್ ಮಾಡೋಣ ಅಂತ ಹೇಳಿ. ಏನು ಗೊತ್ತಾ ಮಗ, ನಾಟಿ ಕೋಳಿ ಒಳ್ಳೆ ಮೊಟ್ಟೆ ಹೆಟ ಸಿಕ್ಕಿದೆ ನೋಡು, ಹೆಂಗಿದೆ ಗೊತ್ತಾ, ಒಳ್ಳೆ ಮೊಟ್ಟೆ ಕೋಳಿ ಸಿಕ್ಬಿಟ್ಟಿದೆ ಇವತ್ತು. ಭರ್ಜರಿ ಭೋಜನಂ. ನೋಡಿ ಆಕಾಶ್, ನಾಟಿ ಕೋಳಿ ಮೊಟ್ಟೆ ಕೋಳಿ. ಏನ್ರಮ್ಮ ಇಬ್ರು ಭರ್ಜರಿ ಕೆಲಸ ಮಾಡ್ತಿದ್ದೀರಾ? ಏನ್ ಸ್ಪೆಷಲ್ ಇವತ್ತು? ನಾಟಿ ಕೋಳಿ ಬಿರಿಯಾನಿ, ನಾಟಿ ಕೋಳಿ ಚಾಪ್ಸು, ನಾಟಿ ಕೋಳಿ ಫ್ರೈ, ಚಪಾತಿ, ಚಿಕನ್, ಮುದ್ದೆ ಒಂದಿಲ್ಲ ಅಷ್ಟೇ. ಹೌದಾ? ಓಕೆ. ಏನ ಮಾಡ್ತಿದ್ದಾಳೆ ಮಗ ಏನ್ ಮಾಡ್ತಿದ್ಯಾ? ಕೊತ್ತಂಬರಿ. ಏನು ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ತಾ ಇದೆಯಲ್ಲ ಮಗ? ಇಲ್ಲಿ ನೋಡಿ, ಸಕ್ಕತ್ತಾಗಿರೋ ಕೋಳಿ ಸಿಕ್ಕಿದೆ ಇವತ್ತು, ಉಂಡೆ ಕೋಳಿ. ಓ, ಉಂಡೆ ಕೋಳಿ ಸಿಕ್ಬಿಟ್ಟೈತಿ ಇವತ್ತು. ನಾನು ನೋಡಿದ್ದೀನಲ್ಲ. ಹೌದಾ? ನಾಟಿ ಕೋಳಿ ಚಿಕನ್ ನೋಡಿರೋದೇನು ನಾನೇ ರೆಡಿ ಮಾಡಿ ಸಾಂಬಾರ್ ಫ್ರೈ ಎಲ್ಲ ಮಾಡಿದ್ದೀನಿ. ಹೌದಾ? ಹೌದು. ಮತ್ತೆ ನಾನು ಹೇಳಿ ನನಗೆ ಒಂದಿನ ಮಾಡ್ಕೊಟ್ಟಿಲ್ವಲ್ಲ ಅಂತ ಕೇಳಿ ನೀವು. ಅಲ್ಲ ಕಣೆ, ಮತ್ ನನಗೆ ಒಂದಿನ ಮಾಡ್ಕೊಟ್ಟಿಲ್ಲಲ್ಲ. ಇವಾಗ ಬರ್ತೀನಲ್ಲ ಇನ್ಮೇಲೆ ವಾರ ಬರ್ತೀವಲ್ಲ. ಮಾಡೋಣ ಬಿಡಿ. ಬಿಡಿ. ನಮ್ಮ ನನ್ನ ರಜಾ ರಂಜಿತಾ ಅಕ್ಕ ಕೆಲಸ ಮಾಡಕ್ ಬಿಡಂಗಿಲ್ಲ ನೀನು. ಇದು ಈ ನಾಟಿ ಮೊಟ್ಟೆ ಕೋಳಿಗೂ ಈ ನಾಟಿ ಮೊಟ್ಟೆ ಕೋಳಿಗೂ ವ್ಯತ್ಯಾಸ ಇದೆ ಕಣೆ, ನೋಡು. ಅಲ್ವಾ? ವ್ಯತ್ಯಾಸ ಇಲ್ವಾ? ಇನ್ನು ಬಂದಿರಲ್ಲ, ಅದು ಇನ್ನೂ ಬರ್ಬೇಕಲ್ಲ. ಹೌದಾ? ಅದು ಬಲಿಬೇಕು ನೋಡಿ, ಈ ತರ ಇರುತ್ತೆ ತತ್ತಿ. ಅದು ಎಗ್ಗು ಬಿಗಿನಿಂಗ್, ಇದು ಫಸ್ಟ್ ಸ್ಟೇಜ್. ಇನ್ನು ಇಲ್ಲಿ ಚಿಕ್ಕದಿದೆಯಲ್ಲ, ಇದು ಬಿಗಿನಿಂಗ್. ಯಾವ್ದು ಬಿಗಿನಿಂಗ್? ಇದು. ಓ, ಚಿಕ್ಕದು. ಓಕೆ, ಅದಾದ್ಮೇಲೆ ದಪ್ಪ, ಅದಾದ್ಮೇಲೆ ಈ ತರ. ಇದೊಂದು 2 ದಿನ ಆದ್ಮೇಲೆ ಆ ತರ ಮೊಟ್ಟೆ ಬರುತ್ತೆ. ಓ, ಮೊಟ್ಟೆ ಇಟ್ಟಾಗ್ಲೇ ಗಟ್ಟಿ ಇರುತ್ತಾ? ಹೌದು. ಹೌದಾ? ಹೌದು. ಹೌದೇನೆ? ಹೌದು, ಮತ್ತೆ ತೆಗ್ಲು ಗಟ್ಟಿ ಇರುತ್ತೆ. ಮತ್ ಮೆತ್ಮೆತ್ಗಿರುತ್ತೆ ಅಂತಾರಲ್ಲ. ಇದು ಮೆತ್ತೆ ಈ ತರ ಇದ್ದಾಗ ಕೋಳಿನ ಕುದ್ರೆ ಸಿಗುತ್ತೆ, ಒಂದೇ ಸಿಗೋದು. ಏನು ಗೊತ್ತಾ, ನನಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಅಂಗಡಿಲಿ ಸಿಗುತ್ತಲ್ಲ, ಅದರಿಂದ ಮಾಡಿದ್ರೆ ಟೇಸ್ಟೇ ಸಿಗಲ್ಲ. ನಾವು ಮನೆಯಲ್ಲಿ ಸ್ವತಃ ಮಾಡಿಕೊಂಡ್ರೆ ಎಷ್ಟೇ ಬ್ಯುಸಿ ಆದರೂ ಕೂಡ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಯಾವುದೇ ಸಾಂಬಾರಿಗಾಗಲಿ, ಎಕ್ಸ್ಪೆಷಲ್ ಚಿಕನ್ ಮಟನ್ಗೆ ನಾವೇ ಮಾಡ್ಕೊಳ್ತೀವಿ. ಒಂದು ತಗೋಬರಿ ಮಗ, ಆಮೇಲೆ ಇನ್ನೊಂದು ತಗೊಳ್ಳೋಣಂತೆ ಅಲ್ವಾ? ನೀವು ಆಮೇಲೆ ಅಷ್ಟೇ, ಅದೇನು ಮಿಕ್ಸಿಗೆ ಹಾಕಿದ್ರೆ ಬೇಗ ಆಗುತ್ತೆ. ಅದೆಷ್ಟು ದಿನ ಸ್ಟಾಕು ಹೇಗಿರುತ್ತೋ ಏನೋ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಮ್ಮ ಮನೇಲೇ ಮಾಡಬೇಕು. ಏನು ಗೊತ್ತಾ, ಬಿರಿಯಾನಿಗೆ ಬೆಣ್ಣೆಲಿ ಮಾಡಿ ಸಕ್ಕತ್ತಾಗಿರ್ತೀವಿ. ಮಗ, ಬೆಣ್ಣೆ ಹಾಕಿ ಆಮೇಲೆ ಎಣ್ಣೆ ಹಾಕಬೇಕು, ಸಕ್ಕತ್ತಾಗಿರುತ್ತೆ ಬಿರಿಯಾನಿ. ಓಕೆ, ಹಾಕಿ ಮಗ. ಯೂಶ್ವಲಿ ನಾನು ಮೆಣಸು, ಚಕ್ಕೆ, ಲವಂಗ ಸ್ವಲ್ಪ ಒಗ್ಗರಣೆಗೆ ಹಾಕ್ತೀನಿ, ಅದ್ರ ಜೊತೆಗೆ ರುಬ್ಬಕ್ಕೂ ಹಾಕ್ಕೊಳ್ತೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆನಿಯನ್ ಎಲ್ಲ ಹಾಕಿದ್ದಾಯಿತು. ಚಿಕನ್ ಹಾಕಿದ್ದೀನಿ. ಫ್ರೈ ಆದಮೇಲೆ ರೈಸ್ ಹಾಕ್ತೀನಿ. ಒಬ್ಬೊಬ್ಬರು ಒಂದೊಂದು ಮೆಥಡ್ ಮಾಡ್ತಾರೆ. ನಮಗೆ ಟೈಮ್ ಆಗಿಬಿಟ್ಟಿದೆ, ಎಲ್ರಿಗೂ ಹಸಿವಾಗಿದೆ, 3 ಗಂಟೆ. ನನಗಾಗಿ ಬೇಗ ಮಾಡಬೇಕಲ್ಲ, ಒಟ್ಟಿಗೆ ಮಾಡಿ ಇದು ಮಾಡಿ. ಅರಿಶಿನ ಪುಡಿ ಹಾಕ್ತಿದ್ಯಾ? ಉಪ್ಪು ಹಾಕೋಣ ಸ್ವಲ್ಪ, ಅಲ್ವಾ? ಎಸ್. ಹೆಂಗೂ ಸುರಿದ್ಬಿಟ್ಟೆ ಕಣ ಉಪ್ಪ. ಏನು ಕ್ಯಾಮ್ರಾ ಪೋಸಿಗೆ ಅಂತ ಉಪ್ಪು ಸುರಿದ್ಬಿಟ್ಟಿದ್ದೀನಿ, ತೆಗ್ದಾಕ್ತೀನಿ, ಆಮೇಲೆ ಬೇಕಾದ ಹಾಕೋಣ ಅಲ್ವಾ? ಏನು ಹಂಗೆ ಸುರಿದ್ಬಿಟ್ಟು ಎಂತ ಮಾಡಿದೆ ಅಂದರೆ ಕ್ಯಾಮ್ರಾ ಪೋಸಿಗೆ ಅಂತ ಉಪ್ಪು 2 ಚಮಚ ಸುರಿದು ಬಿಡೋದ. ಟೇಸ್ಟ್ ಹೆಂಗೆ ಬರುತ್ತೆ ಗೊತ್ತಿಲ್ಲ ಕಣೆ ಸುಸ್ಸು. ಏನಾಗಲ್ಲ, ವಾಪಸ್ ತೆಗ್ದಿದ್ದೀರಲ್ಲ. ಓಕೆ. ಅಂದರೆ ಬಿರಿಯಾನಿ ರೈಸು ಏನು ಗೊತ್ತಾ, ಬಾಸುಮತಿ ರೈಸು ಸ್ವಲ್ಪ ನೆನೆಸಿಟ್ಟಿದ್ರೆ ತುಂಬ ಸಾಫ್ಟಾಗಿ ಬರುತ್ತೆ, ಚೆನ್ನಾಗಿರುತ್ತೆ ಅಂತ ಎಲ್ಲ ನೋಡಿದ್ದೆ. ನಮ್ಮ ಅಮ್ಮನೇ ಹೇಳ್ತಾಯಿದ್ರು, ಹಂಗಾಗಿ ನಾನು ಯಾವಾಗಲೂ ಬಿರಿಯಾನಿ ಮಾಡ್ಬೇಕಾದ್ರೆ ಅದೇ ಥರ ಮಾಡ್ತಾ ಇರ್ತೀನಿ. ಹಾಂ, ಚೆನ್ನಾಗಿರುತ್ತೆ, ಸೂಪರ್. ಮದುವೆಗೆ ಮುಂಚೆ ನಮ್ಮ ಅತ್ತೆ ಮನೇಲಿ ನಮ್ಮ ಕಸಿನ್ ಮಾಡ್ಕೊಡ್ತಾ ಇದ್ರಲ್ಲ. ಕಸಿನ್ ಯಾರು? ಇವ್ರಿಗೆ ನಂದಿನಿ. ಕಸಿನು ಇಂಗ್ಲಿಷ್ ವರ್ಡ್ ಅತ್ತೆ ಮಗ್ಳಿಗೆ ಏನಂತಾರಕ್ಕ? ಏನು ಅತ್ತಿಗೆನಾ? ಹಾಂ, ಕಸಿನ್. ಟೇಸ್ಟ್ ನೋಡ್ಬೇಕಂದ್ರೆ ಸರಿ ಇದೆಯಾ? ಸರಿ.
ಒಬ್ಬರು ಒಂದೊಂದು ಮೆಥಡಲ್ಲಿ ಮಾಡ್ತಾರೆ. ನಾನು ಬಿಸಿ ನೀರು ಕಾಯಿಸ್ಕೊಂಡಿರ್ತೀನಿ, ಆಮೇಲೆ ಹಾಕ್ತೀನಿ, ಮಿಕ್ಸ್ ಮಾಡ್ತೀನಿ. ಇವಾಗ ಟೇಸ್ಟ್ ನೋಡು ಮಗ. ಮುಚ್ಚಳ ಹಾಕ್ಬಿಡು, ಓಕೆನಾ? ಈಗ ಬಿರಿಯಾನಿ ರೆಡಿಯಾಗಿ ಮಾಡ್ತಾ ಇದ್ದೀವಿ. ಚಿಕನ್ ಚಾಪ್ಸಿಗೆ ರೆಡಿ ಮಾಡಿದ್ವಿ. ಸ್ವಲ್ಪ ಸಪ್ರೇಟ್ ಮಾಡ್ಕೊಂಡಿದ್ವಿ ಚಿಕನ್ ಚಾಪ್ಸಿಗೆ, ಚಿಕನ್ಗೆ, ಸಾಂಬಾರ್ಗೆ ಅಂತ. ರಂಜಿತನ ರೆಸಿಪಿ ನಾವು ಯಾವಾಗಲೂ ಊರ ಕಡೆ ಹಿಂಗೆ ಮಾಡೋದು, ಹಾಗಾಗಿ ಅವಳೇ ಮಾಡು ಅಂತ ಹೇಳಿದ್ದೀನಿ, ಮಾಡ್ತಾ ಇದ್ದಾಳೆ. ಎಸ್, ರೆಡಿನಾ? ನಾಟಿ ಕೋಳಿ ಅಲ್ವೇನೆ, ಕುಕ್ಕರ್ಗೆ ಹಾಕೋದೇನು ಬೇಡ, ಬೇಗ ಬೇಯುತ್ತಾ? ಕುಕ್ಕರ್ಗೆ ಹಾಕ್ಬೇಕಾ? ಇಲ್ಲ, ಟೊಮೊಟೊ, ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ. ಚಿಕನ್ ಹಾಕೋದು ಬಂದು ನಮ್ಮ ಚೆಕ್ಕು. ಫ್ರೈ ಮಾಡಿ ಮಗ. ನಿಮ್ಮ ಬಾವ ಮಂಚನೇ ಹೇಳಿದ್ದಾರೆ ತಿನ್ನಂಗೆ ಮಾಡಬೇಕು ಅಂತ ಹೇಳಿ. ಚೆನ್ನಾಗಿ ಮಾಡು. ಹಾಂ, ಅವತ್ತು ಚೆನ್ನಾಗಿತ್ತು ಅಂತ ನೀವು ಎಂತ ಹಾಗಾದ್ರೆ ತಿಂದಿರೋ ಥರ ಮಾಡಿದ್ರಾ ಒಂದ್ಸಲ? ಹಾಂ, ಹಂಗಾಗಿತ್ತು. ಅದಕ್ಕೆ ಟೊಮೆಟೊ ಹಾಕಾಯ್ತಾ? ಜಾಸ್ತಿ ಬಿಟ್ಕೊ, ಕಡಿಮೆ ಬಿಟ್ಟಿದ್ದೆ ನಾನು ಅಷ್ಟೇ. ಇದೆಲ್ಲ ನೋಡಿದರೆ ನಾವು ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇದ್ವಲ್ಲ, ಅತ್ತೆ ಮನೇಲೆಲ್ಲ ಸೇರ್ಕೊಂಡು ನಮ್ಮ ಮನೇಲಿ ಚಿಕನ್ ಬಿರಿಯಾನಿ, ಮಟನ್ನು, ಶಾವಿಗೆ, ಕಾಯಿಲು ಎಲ್ಲ ಮಾಡ್ತಿದ್ವಲ್ಲ, ಅದನ್ನೇ ಆಗ್ತಾ ಇದೆ. ನೋಡಿ, ದೊಡ್ಡರಾದ್ಮೇಲೆ ಎಲ್ಲ ಬಿಸಿಯಾಗಿ ಬಿಡ್ತೀವಿ. ಒಳ್ಳೆ ಗಮ ಬರ್ತಾ ಇದೆ ಅಲ್ಲ, ಫ್ಲೇವರ್ ಈಸ್ ಗುಡ್. ಬಿರಿಯಾನಿ ನಂದು, ಚಾಪ್ಸು ರಂಜಿತಂದು, ಸಾಂಬಾರು ಸುಷ್ಮಿತಂದು, ಚಪಾತಿ ನಮ್ಮ ಭೀಷ್ಮಂದು ಹಾಕೊಂಡು ನಮ್ಮನೆ ಮಿನಿ ಶೆಫು ಎಕ್ಸ್ಪರ್ಟು ಬಂದಿದ್ದಾರೆ. ಚಿಕನ್ ತಿಂತೀರಾ? ಫ್ರೈ ಮಾಡಿ ಹಾಂ, ಹಿಂಗೆ ಅವರು ದೂರ ಹೋಗೋದು. ಮಿನಿ ಶೆಫು ಫ್ರೈ ಮಾಡಿ ಹಂಗ ಫ್ರೈ ಮಾಡೋದು. ಹಂಗ ಭೀಷ್ಮ. ಚಿಕನ್ನು ಬಿರಿಯಾನಿ, ಚಿಕನ್ ಚಾಪ್ಸು, ಇಲ್ಲಿ ಚಿಕನ್ ಅಂದರೆ ತುಂಬ ಇಷ್ಟ. ಎಂಥದ್ದು ಹಂಗಂದ್ರೆ ಬೇಯುತ್ತಾ ಅದು? ನೋಡ್ರಪ್ಪ, ನಮ್ಮನೆ ಭಟ್ರು ಹೇಳ್ತಾ ಇದ್ದಾರೆ, ಹಂಗೆ ಮಾಡಿದರೆ ಬೇಯುತ್ತೆ ಬೇಗ. ವಾ ನಮ್ಮ ಹೊಳ್ತಾ ಇದೆಯಾ? ಬಂದಿಲ್ಲ, ಹಾಲ ಕೊಡ್ತೀನಿ. ಆಯ್ತೇನೆ ಮಗ? ಒಗ್ಗರಣೆ ಆಗ್ತಿದೆಯಾ? ಓಕೆ. ಸಾಂಬಾರ್ ಫ್ರೈ, ಬಿರಿಯಾನಿ, ಚಿಕನ್ ಸಾಂಬಾರ್. ಹೊಗೆ ಸಾಂಬಾರು ಮಾಡ್ತಿದ್ದೀರಿ ಮಗ? ಮಾಡ್ದೆ ಹಾಕೊಳ್ಳಲ್ಲ ಐತೆ ಮಗ. 1 hour later. ರೆಡಿ ಆಯ್ತಾ? ಎಸ್, ಬಿರಿಯಾನಿ, ಚಿಕನ್ ಚಾಪ್ಸು, ಚಿಕನ್ ಸಾಂಬಾರು. ತಿರುಗಿಸಿ ಮಗ. ಸಲಾಡ್ಸು, ಚಪಾತಿ, ಅದು ರೈತ, ಮೊಸರು ಬಜ್ಜಿ ಅಂತೀವಿ ನಮ್ಮ ಸೈಡು, ಮತ್ತು ಸಲಾಡು. ಮತ್ತು ತರುಣನ ಮನೇಲಿ ಅವ್ರ ಅಮ್ಮ ಚಿಕನ್ ಸಾಂಬಾರು ಕೊಟ್ಟು ಕಳಿಸಿದ್ರೆ ಟೇಸ್ಟ್ ಮಾಡಬೇಕು. ನಮ್ಮ ಮನೇಲಿ ಚಿಕನ್, ತರುಣ ಮನೇಲಿ ಚಿಕನ್. ಭೀಷ್ಮ ರೆಡಿನಾ? ಭೀಷ್ಮ ಮಮ್ಮಿ ಹತ್ರ ಮುದ್ದು ಮಾಡಿಸ್ಕೊಂಡು ಕೂತಿದ್ದಾನೆ. ಚಪಾತಿ, ಎಸ್, ಗ್ರೇವಿ ಹಾಕು. ಭೀಷ್ಮನಿಗೆ ಮೊಟ್ಟೆ ಸಿಕ್ಕಿದ್ಯಲ್ರಪ್ಪ, ಮೊಟ್ಟೆ. ಎಸ್, ಚಿಕನ್. ರೈಸ್ ತೆಗಿ. ಏನು ಗೊತ್ತಾ, ಬಿರಿಯಾನಿ ಮಾಡಿದ್ದು ನಾನು, ಚಾಪ್ಸ್ ಮಾಡಿದ್ದು ರಂಜಿತಾ, ಸಾಂಬಾರು ಮಾಡಿದ್ದು ಸುಷ್ಮಿತಾ. ಚೆನ್ನಾಗಿ ತಗೋಣ. ನಮ್ಮ ಅಮ್ಮಗೆ ಥ್ಯಾಂಕ್ಸ್ ಹೇಳಿ. ನಾವೆಲ್ಲ ತಿಂತಾ ಇದ್ದೀವಿ. ನಮ್ಮ ಪುಟಾಣಿ ಪಪ್ಪ ಮಲಗಿದ್ವಿ. ಮಲಗಪ್ಪ. ಗುಡ್ ಬಾಯ್. ಫಸ್ಟ್ ಟೈಮ್ ಅವ್ನು ನಾನು ತಿನ್ಬೇಕಾದ್ರೆ ಮಲಗಿರೋದು. ಪ್ರತಿ ಸಲ ಅಂತಿಲ್ಲ. ಸೂಪರ ಮಗ? 4 ಗಂಟೆ ಊಟ ಸೂಪರ? ಮೂತಿ ಯಾಕಂಗು ಹಂಗೆ ಮಾಡಬಾರ್ದು. ಸೂಪರ್ ಆಗಿದೆಯಾ? ಖಾರ ಉಪ್ಪು ಎಲ್ಲ ಸರಿ ಇದೆಯಾ? ಚಿಕನ್ಗೆ ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಹುಡುಗಿರಿಗೆ ಮೇಕಪ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನ್ನೋದೆಲ್ಲ ಸುಳ್ಳು. ಈ ವಿಡಿಯೋ ನೋಡಿ, ಕಂಪ್ಲೀಟಾಗಿ ಡೀಟೇಲ್ಸ್ ಸಿಗುತ್ತೆ ಹೆಂಗೆ ನಮ್ಮ ಮನೇಲಿ ಪ್ರಿಪೇರ್ ಮಾಡಿದ್ದಾರೆ ಅಂತ.